ಈ ಥರ 2 ಫಿಂಗರ್ ಹಾಕೊಳ್ಳೋವಂಥದ್ದು, ಅಂದರೆ ಪಾರ್ಟಿ ವೇರ್ಗೆಲ್ಲ ಹಾಕೊಳ್ಳೋಕೆ ತುಂಬ ಚೆನ್ನಾಗಿದೆ ಈ ಥರ ರಿಂಗ್ಸ್. ವೆರಿ ಫ್ಯಾನ್ಸಿ ಆ್ಯಂಡ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್. ನಾನು ಹೇಳಿದ್ನಲ್ಲ ನಮ್ಮ ಚಿಟ್ಟೆ ನನ್ನ ಕ್ರಶ್ ಅಂತ, ಇದ್ದು ನೋಡಿದಾಗೆಲ್ಲ ನನಗೆ ಇದೇ ನೆನಪಾಗುತ್ತೆ. ವಸಿಷ್ಠ ಅವರೇ ನೆನಪಾಗ್ತಾರೆ ಚಿಟ್ಟನ್ನು ನೋಡಿದಾಗೆಲ್ಲ. ಅವರೇನಾದ್ರು ಬಂದಿದ್ರ ಅಂತ ಶಾಪ್ಗೆ? ಆಕ್ಚುಲಿ ಅವ್ರನ್ನ ಕರ್ಕೊಂಡು ಬರ್ಬೇಕಂತ ತುಂಬಾ ಟ್ರೈ ಮಾಡಿದೆ, ಬಟ್ ಆ ಟೈಮ್ನಲ್ಲಿ ಅವರು ಶೂಟಿಂಗ್ ಅಲ್ಲಿದ್ರು. ವಸಿಷ್ಠ ಸರ್ ಮತ್ತೆ ಹರಿಪ್ರಿಯಾ ಮ್ಯಾಮ್ನ ಕರಿಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ, ಕರೆದಿದ್ದೆ ಕೂಡ. ಬಟ್ ಆ ಟೈಮ್ನಲ್ಲಿ ಅವ್ರು ಶೂಟಿಂಗ್ ಅಲ್ಲಿ ಇದ್ದಿದ್ರಿಂದ ಬರಕ್ಕಾಗ್ಲಿಲ್ಲ. ಬಟ್ ಎಸ್, ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಸದ್ಯದಲ್ಲೇ ಬರ್ತೀನಿ ಅಂತ ಹೇಳಿ. ಸೊ ನನ್ನ ಕೃಷ್ಣ ಮದುವೆ ಆಗಿರುವಂತ ಕ್ರಶ್ ಇಬ್ರು ಬರ್ತಾರೆ. ಸೊ ಸಿ ದಿಸ್ ಯೂನಿಕ್ ರಿಂಗ್, ಇದು ಅಡ್ಜಸ್ಟಬಲ್ ಇರುತ್ತೆ. ಸೊ ಫುಲ್ ಫಿಂಗರ್ ರಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಯು ಶುಡ್ ಪ್ರಿಫರ್ ಸಮಥಿಂಗ್ ಲೈಕ್ ದಿಸ್. ಚೆನ್ನಾಗಿದೆಯಾ ಅಕ್ಕ? ಇದರಲ್ಲಿ ಕಾಸ್ಟ್ ಇಲ್ಲ ನೋಡಿ. ನಿನ್ನೆ ಒಂದು ಹೋಯ್ತಲ್ಲ ಅದು. ಹಾ, ಬೇರೆ ಏನು ತೋರಿಸ್ಲಿ? ಈ ಕಡೆಯಿಂದ. ಹಾ, ಆ್ಯಂಡ್ ಆಲ್ಸೋ ಯಾ ದೀಸ್ ಆರ್ ಡಿಫ್ರೆಂಟ್. ಸಿ, ನಮ್ಮ ಹುಡುಗರು ಇಷ್ಟಪಡುವಂಥ ಯೂನಿಕ್ ಡಿಸೈನ್ಸ್. ಆ್ಯಂಡ್ ಆಲ್ಸೋ ಐ ವಿಲ್ ಶೋ ಯು, ಎಲ್ಲ ಪ್ರಾಡಕ್ಟ್ನಲ್ಲೂ ವಿ ಹ್ಯಾವ್ ದಿಸ್ ಹಾಲ್ಮಾರ್ಕ್ 926 ಅನ್ನುವಂಥದ್ದು. ಈ ಒಂದು ಹಾಲ್ಮಾರ್ಕ್ ಇದನ್ನು ಸೀಲ್ನ ನಾವು ಪ್ರತಿಯೊಂದು ಪ್ರಾಡಕ್ಟಲ್ಲೂ ಹಾಕಿರ್ತೀವಿ. ಸೊ ದ್ಯಾಟ್ ಅಶ್ಯೂರ್ಸ್ ಯು ಆಫ್ ದ ಪ್ಯೂರ್ ಸಿಲ್ವರ್. ಆ್ಯಂಡ್ ಎಸ್, ಸೊ ಸಿಂಪಲ್ ಪಾರ್ಟಿ ವೇರ್, ಇದು ಸಿಂಪಲ್ ಆಗಿರುವಂಥದ್ದು. ಆ್ಯಂಡ್ ಆಲ್ಸೋ ನಾನು ಹಾಕೊಂಡಿದ್ದ ಥರ ಅಂತ ತೋರಿಸಿದ್ನಲ್ವ ನಿಮಗೆ, ಐ ವಿಲ್ ಶೋ ಯು ಸಮ್ ಮೋರ್. ಇದು ನಮ್ಮ ಹುಡುಗರಿಗೆ ಸಿಕ್ಕಾಪಟ್ಟೆ ಇಷ್ಟಪಡುವಂಥವ್ರಿಗೆ. ಇದರಲ್ಲಿ ಸ್ಟೋನ್ಸ್ ಕೂಡ ಇದೆ. ಸಮಥಿಂಗ್ ಸಿಮಿಲರ್, ಅದು ಆಕ್ಚುಲಿ ಸೇಲ್ ಆಗಿದೆ. ಸೊ ಮೈಕಲ್ ಅವ್ರು ಏನು ನಮ್ಮ ಆಡ್ ಶೂಟ್ ನಲ್ಲಿ ಯೂಸ್ ಮಾಡಿದ್ರು, ಅದು ಸ್ಟೋನ್ ಇರುವಂತದ್ದು, ಸಮಥಿಂಗ್ ಸಿಮಿಲರ್ ಬಟ್ ಕಂಪ್ಲೀಟ್ ಸ್ಟೋನ್ ಇರುವಂತದ್ದು. ಅದು ಆಲ್ರೆಡಿ ಸೇಲ್ ಆಗೋಗಿದೆ. ನಾನು ಹೇಳಿದ್ನಲ್ವಾ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಇಸ್ ನೋ ಆರ್ಡರ್, ನಾವದು ಒಂದೇ ಪೀಸ್ ಇರುತ್ತದು. ಐ ಶೋ ಯು ಸಮಥಿಂಗ್ ಸಿಮಿಲರ್ ಬ್ರೇಸ್ಲೆಟ್. ಸೊ ನೋಟಿಸ್ ಮಾಡಿದ್ದೀರಾ ನೀವು? ಹೌದು. ಸೊ ಈ ಥರದ್ದು ಚೈನ್ ಇದ್ದಿದ್ದು. ಹಾಂ, ಅದು ಬಟ್ ದೊಡ್ಡದಿತ್ತು. ದಿಸ್ ಕೈಂಡ್ ಈ ಥರದ್ದು ಚೈನ್ ಇತ್ತು. ಸೊ ಸಿಮಿಲರ್ ಬ್ರೇಸ್ಲೆಟ್ ಮ್ಯಾಚಿಂಗು, ಎಲ್ಲದಕ್ಕೂ ಮ್ಯಾಚಿಂಗ್ ಸಿಗುತ್ತೆ ಗೊತ್ತಾ ನಮ್ಮಲ್ಲಿ. ಸೊ ಯಾ, ದಿಸ್ ಇಸ್ ದ ಡಿಫ್ರೆಂಟ್ ಬ್ರೇಸ್ಲೆಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹುಡುಗರಿಗೆ. ಹುಡುಗರ ಕಲೆಕ್ಷನ್ ನನಗೆ ಜಾಸ್ತಿ ಇಷ್ಟ ಆಗೋ ಥರ ಅನಿಸ್ತಾ ಇದೆಪ್ಪ. ಚೆನ್ನಾಗಿದೆ, ಎಷ್ಟು ಯೂನಿಕ್ ಆಗಿದೆ. ಬಿಕಾಸ್ ಮೊದಲೆಲ್ಲ ಎಲ್ಲರೂ ಹೇಳ್ತಾ ಇದ್ದಿದ್ದು ಇದನ್ನೇ, ಹುಡುಗರಿಗೇನು ಕಲೆಕ್ಷನ್ ಸಿಗಲ್ಲ, ಹುಡುಗರಿಗೇನು ಸ್ಪೆಷಲ್ ಆಗಿರಲ್ಲ ಅಂತ. ಸೊ ಇದು ನೀವು ಯಾವುದೇ ಜ್ಯುವೆಲ್ರಿಗೆ ಮ್ಯಾಚ್ ಮಾಡ್ಕೊಳ್ಳೋ ಥರದ್ದು ಇಯರಿಂಗ್ಸು. ಚೈನ್ ಬೇಕಂದ್ರೆ ನೀವು ಮ್ಯಾಚ್ ಮಾಡ್ಕೋಬಹುದು, ಇಲ್ಲ ಬರೀ ಇಯರಿಂಗ್ ಮಾತ್ರ ಪ್ರಿಫರ್ ಮಾಡುವಂಥವ್ರು ಈ ಥರ ಬ್ಯೂಟಿಫುಲ್ ಇಯರಿಂಗ್ಸ್ನ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ತುಂಬ ಸಿಂಪಲ್ ಬೇಡ, ಇನ್ನೊಂಚೂರು ಬ್ರೈಟ್ ಆಗಿರಲಿ ಅಂತ ಅನ್ಕೊಳ್ಳೋರಿಗೆ ಈ ಥರ ಡಿಸೈನ್ಸ್. ಆ್ಯಂಡ್ ಆಲ್ಸೋ ಇತ್ತೀಚೆಗೆ ಸಿಲ್ವರ್ ಬಾರ್ಡರ್ಸ್ ಬರ್ತಾ ಇರೋಂಥ ಸಾರೀಸ್ ಬರ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಈ ಥರ ನೆಕ್ಲೆಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಮ್ಯಾಚ್ ದ ಇಯರಿಂಗ್ಸ್ ಇದ್ರ ಜೊತೆಗೆ. ಆ್ಯಂಡ್ ಆಲ್ಸೋ ಫಿಂಗರ್ ರಿಂಗ್. ಸೊ ಫುಲ್ ಪಾರ್ಟಿಗೆ ಏನು ಬೇಕು ಅದೆಲ್ಲ, ಅಂದರೆ ಫಂಕ್ಷನ್ಗಾಗಿರ್ಬೋದು, ಪಾರ್ಟಿಗಾಗಿರ್ಬೋದು, ಏನು ಜ್ಯುವೆಲ್ರಿ ಬೇಕು ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಇನ್ನು ಆಕ್ಚುಲಿ ಒಳಗಡೆ ಕಲೆಕ್ಷನ್ಸ್ ಇದೆ, ಡಿಸ್ಪ್ಲೇ ಆಗಿಲ್ಲ. ಅದು ಏನ್ ಕೇಳ್ತಾರೆ ಅದನ್ನ ಮಾತ್ರ ಕೊಡ್ತೀವಿ. ಇದು ಬಂದು ಸ್ಟಡ್ ಇಯರಿಂಗ್ ಹಾಕೊಂತಾರಲ್ವಾ, ಸೊ ಸ್ಪೆಷಲಿ ಸಾರಿಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಗೋಲ್ಡ್ ಪ್ಯಾಟರ್ನ್ಸ್. ಇದು ಬೇಕು ಅಂತಂದ್ರೆ ನೀವು ಗೋಲ್ಡ್ ಪಾಲಿಶ್ ಮಾಡಿಸ್ಕೋಬಹುದು, ಯಾರಾದ್ರೂ ಪ್ರಿಫರ್ ಮಾಡೋಂಥವ್ರು. ಬಟ್ ಸ್ಟೋನ್ ಹೈಲೈಟ್ ಆಗ್ಬೇಕಂತಂದ್ರೆ ಇದು ಪ್ಲಾಟಿನಮ್ ಕವರ್ಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಪ್ಲಾನ್ ಹೇಗೆ ಹೊಳಿತು ಅಂತ ತನಿಷ್ ಅವ್ರಿಗೆ ನಾನು ಹೇಳಿದ್ನಲ್ಲ, ಇದು ಯೂನಿಸೆಕ್ಸ್ ರಿಂಗ್ಸ್. ಹುಡುಗರು ಹಾಕೋಬಹುದು, ಹುಡುಗಿರು ಹಾಕೋಬಹುದು. ಪಳಪಳ ಅಂತ ಇರುತ್ತೆ. ಅಂಡ್ ಲೈಕ್ ದಿಸ್ ಇಸ್ ಫಾರ್ ಸ್ಪೆಷಲಿ ಎವ್ರಿ ಡೇ ಯೂಸ್.
ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಜಾಸ್ತಿ, ನಾನು ಸ್ಟೂಡೆಂಟ್ ಆಗಿದ್ದಾಗ ಜಾಸ್ತಿ ಹಾಕೊತಾ ಇದ್ದೆ. ಬಿಕಾಸ್ ಎಸ್ ಅಫ್ಕೋರ್ಸ್ ವಿ ಕ್ಯಾನ್ ಅಫೋರ್ಡ್ ದಿಸ್ ಅಂತ ಈಸಿಯಾಗಿ. ಆ್ಯಂಡ್ ನಾನು ಯು ಡೋಂಟ್ ಬಿಲೀವ್ ಈ ಥರದ್ದು ಆ್ಯಕ್ಚುಲಿ ಈ ಥರದ್ದು ಒಂದು ರಿಂಗ್ ತಗೋಬೇಕು ಅಂತ. ಬಟ್ ಇವಾಗೆಲ್ಲ ಅಪ್ಡೇಟೆಡ್ ಪ್ಯಾಟರ್ನ್ಸ್, ಅವಾಗ ಒಂದು ಸ್ವಲ್ಪ ಈ ಥರ ಪ್ಲೇನ್ ರಿಂಗ್ಸ್ ತಗೋಬೇಕು ಅಂತಂದ್ರೆ ನಾನು ಸ್ಟ್ರಗಲ್ ಮಾಡ್ತಿದ್ದೆ ಏನು ಮಾಡೋದು ಅಂತ. ಸೊ ಈ ಥರದ್ದು ಒಂದು ರಿಂಗ್ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಟ್ಯೂಷನ್ ಮಾಡಿ ಟ್ಯೂಷನಲ್ಲಿ ಬಂದಿರುವಂಥ ದುಡ್ಡನ್ನ ತಗೊಂಡೋಗಿ ನಾನು ಸಿಲ್ವರ್ ರಿಂಗ್ ತಗೊಂಡು ಬಂದಿದ್ದೆ. ಸೊ ದಿ ಡ್ರೀಮ್ ಇಸ್ ಆಲ್ ಫ್ರಮ್ ವೆರಿ ಲಾಂಗ್ ಬ್ಯಾಕ್. ತುಂಬಾ ವರ್ಷದಿಂದ ಎಲ್ಲೆಲ್ಲೋ ಏನೇನೋ ಒಂದು ಸಣ್ಣ ಪುಟ್ಟ ನಾನೇನೋ ಒಂದು ಕೆಲಸ ಮಾಡಿರ್ತೀನಲ್ಲ, ಅದು ಏನಾದ್ರೂ ಒಂದು ಪ್ರೊಡಕ್ಟಿವ್ ಆಗಿ ಹೊರದಾಗ ಈ ತರದ್ ಒಂದು ಕುಪ್ಪಂಡಾಸ್ ಜ್ಯುವೆಲ್ರಿ ಔಟ್ಲೆಟ್ ಆಗುತ್ತೆ. ದಿಸ್ ಇಸ್ ವಾಟ್ ಐ ಫೀಲ್. ನಮ್ಮ ಗೋಲ್ ಅನ್ನೋದು ಏನಾದ್ರೂ ಒಂದು ನಮ್ಮ ತಲೆನಲ್ಲಿ ಇತ್ತು ಅಂತಂದ್ರೆ, ನಾವು ಹೆಜ್ಜೆ ಇಡ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಸಪೋರ್ಟಿಂಗ್ ಹ್ಯಾಂಡ್ಸ್ ನಮ್ ಜೊತೆಲಿ ಇದ್ದಾಗ, ಸಪೋರ್ಟಿಂಗ್ ಮಾತುಗಳು ನಮ್ ಜೊತೆಗಿದ್ದಾಗ, ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಳ್ಳೋರು ನಡೆಸ್ಕೊಳ್ಳೋರು ಇದ್ದಾಗ ಖಂಡಿತವಾಗ್ಲೂ ನಾವು ಸಕ್ಸಸ್ ಕಡೆಗೆ ತುಂಬಾ ಹತ್ರ ಆಗ್ತೀವಿ. ಅಂಡ್ ನಾವು ಹೋಗೋದಕ್ಕಿಂತ ಹೆಚ್ಚಾಗಿ ಸಕ್ಸಸ್ ನಮ್ಮನ್ನ ಕರ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಈ ಕುಪ್ಪಂಡಾಸ್ ಜ್ಯುವೆಲ್ರಿ ಸಕ್ಸಸ್ಫುಲ್ ಆಗಿದೆ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಅಗ್ಯಾನ್, ಆರ್ಕೆ ಮತ್ತೆ ಸೂರ್ಯ ಅವರಿಂದ. ಬಿಕಾಸ್ ವಿ ಆಲ್ ಜಾಯಿನ್ ಟುಗೆದರ್. ನಾನು ಆಗ್ಲೇ ಹೇಳಿದಾಗೆ ನಾವು 3 ಜನ ಜಾಯಿನ್ ಆಗಿ ಇವತ್ತು ಕುಪ್ಪಂಡಾಸ್ ಸಿಲ್ವರ್ ಜ್ಯುವೆಲ್ರಿ ಆಗಿದೆ. ಅಂಡ್ ಇದರಲ್ಲಿ ಇನ್ನೂ ಒಂದು 3 ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರು ಜಾಯಿನ್ ಆದಾಗ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ ತುಂಬಾ ರಾಕಿಂಗ್ ಆಗಿ ಒಂದು ಒಳ್ಳೆ ಪ್ರಾಜೆಕ್ಟ್ ನ ಹೊರಗಡೆ ತಗೊಂಡ್ ಬರುತ್ತೆ. ಓಕೆ, ದರ್ಶನ್ ಸರ್ನೆಲ್ಲರೂ ನೀವು ಮೀಟ್ ಮಾಡಕ್ ಹೋದ್ರೆ ಏನಾದ್ರು ಇಲ್ಲಿಂದ ಏನಾದ್ರು ಗಿಫ್ಟ್ ತಗೊಂಡ್ ಹೋದ್ರೆ ಏನ್ ತಗೊಂಡ್ ಹೋಗ್ತೀರಾ? ಖಂಡಿತ ತಗೊಂಡ್ ಹೋಗ್ತೀನಿ, ನಾನು ಖಂಡಿತ ತಗೊಂಡ್ ಹೋಗ್ತೀನಿ. ಅವ್ರು ಹಾಕೋಬೇಕಷ್ಟೇನೆ. ಬಟ್ ಇಲ್ಲಿ ನಾನು ಹೇಳಿದ್ನಲ್ವಾ, ಈ ಬ್ರೇಸ್ಲೆಟ್ ಅಥವಾ ಕಡ ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಎಲ್ಲ ಹುಡುಗರು ಕಾಮನ್ ಆಗಿ ಇಷ್ಟಪಡುವಂತ ಒಂದು ಐಟಮ್ ಇದು. ಸೊ ಸಮಥಿಂಗ್ ಲೈಕ್ ದಿಸ್, ಈ ತರದ್ದು ಏನಾದ್ರೂ ಒಂದು ಸ್ಪೆಷಲ್ ಆಗಿ ಚೂಸ್ ಮಾಡಿ ನಾನು ತಗೊಂಡ್ ಹೋಗ್ತೀನಿ, ಖಂಡಿತವಾಗ್ಲೂ ತಗೊಂಡ್ ಹೋಗ್ತೀನಿ. ಅಂಡ್ ಅವ್ರು ಯಾವತ್ತಾದ್ರೂ ಒಂದ್ ದಿವಸ ಹಾಕೊಂಡ್ರು ಐ ವಿಲ್ ಬಿ ವೆರಿ ಹ್ಯಾಪಿ. ಈ ತರದ್ದು. ಬಟ್ ಸಿಂಹನೋ ಇನ್ನೊಂದೇನಾದ್ರೂ ಇರ್ಬೇಕು, ಆ ತರ ಬ್ರೈಟ್ ಆಗಿ ಏನಾದ್ರು ಒಂದು ಅವ್ರನ್ನ ರೆಪ್ರೆಸೆಂಟ್ ಮಾಡೋ ತರ ಏನಾದ್ರು ಒಂದು ಅನ್ಸಿದ್ರೆ ಐ ಥಿಂಕ್ ಐ ಟೇಕ್ ದಟ್. ಹೋಟೆಲ್ ಬಿಸ್ನೆಸ್ ನಮ್ಗೆ ಗೊತ್ತು, ಜ್ಯುವೆಲ್ರಿ ಶಾಪ್ ಇವಾಗ ಗೊತ್ತಾಯ್ತು. ಇನ್ನು ಏನಾದ್ರು ಬಿಸ್ನೆಸ್ ಅಂತಿದ್ರೆ ಇನ್ನು ಯಾವ್ದು ಅಂತ ಇದೆ ತನೀಶ್ ಅವ್ರ ತಲೆಯಲ್ಲಿ? ಆಕ್ಚುಲಿ ಓಡ್ತಾ ಇದೆ ಒಂದು 3 ದಿವಸದಿಂದ, ತುಂಬಾ ಅಂದ್ರೆ ಹಿಂದೆ ಮುಂದೆ ಈ ತರ ರೀಲ್ ತಿರ್ಗಿಸ್ತೀವಲ್ಲ ಆ ತರ ಓಡ್ತಾ ಇದೆ. ಕುಪ್ಪಂಡಾಸ್ ಜ್ಯುವೆಲ್ರೀಸ್ ಈಗಷ್ಟೇ ಓಪನ್ ಆಗಿದೆ ಅಂಡ್ ಇಟ್ ಇಸ್ ಹ್ಯಾಪನಿಂಗ್ ಗುಡ್. ಸೊ ನನ್ಗೆ ನೆಕ್ಸ್ಟ್ ಸ್ಟೆಪ್ ಇನ್ನೇನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅಂಡ್ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಲಾಂಚ್ ಆಗಿರೋದ್ರಿಂದ ವಿ ವಾಂಟ್ ಟು ಲಾಂಚ್ ಅ ಗುಡ್ ಪ್ರಾಡಕ್ಟ್ ಔಟ್ ಆಫ್ ಇಟ್. ಒಂದೊಳ್ಳೆ ಪ್ರಾಡಕ್ಟ್ ನ ಹೊರಗಡೆ ಕೊಟ್ಟಾಗ ನಮ್ಗೆ ಅದ್ರದ್ದೊಂದು ಸಮಾಧಾನ ಇರುತ್ತೆ. ಬಟ್ ಅಗೇನ್ ಅನದರ್ ಬಿಸ್ನೆಸ್, ಓದಿರೋದು BBM ಎಲ್ಲ ಒಂಚೂರಾದ್ರೂ ಬಿಸ್ನೆಸ್ ಐಡಿಯಾ ಬಂದೇ ಬರುತ್ತೆ. ಇನ್ನೊಂದೇನೋ ಒಂದು ಮಾಡೋ ಪ್ಲಾನ್ ಅಲ್ಲಿ ಇದೀನಿ ನಾನು. ಬಟ್ ಇಟ್ ಮೈಟ್ ಟೇಕ್ ಸಮ್ ಮೋರ್ ಟೈಮ್. ಬಟ್ ಎಸ್ ಐ ವಿಲ್ ಅನೌನ್ಸ್ ಸೂನ್. ಬಟ್ ಅದ್ರ ಮೇಲೆ ಹೋಮ್ವರ್ಕ್ ಅಂತೂ ಸ್ಟಾರ್ಟ್ ಮಾಡಿದೀವಿ, ಹೋಮ್ವರ್ಕ್ ಬರಿತಾ ಇದೀವಿ ಇನ್ನ. ಡೈಮಂಡ್ಸ್ ಏನಾದ್ರು ಇದ್ರೆ ಎಲ್ಲಿಟ್ಟಿದ್ದೀರಾ ಅಂತ ತನೀಶ್ ಅವರಲ್ಲಿ? ಹಾರ್ಟ್ ಅಲ್ಲಿ. ದರ್ಶನ್ ಸರ್ ಅಂತ ಡೈಮಂಡ್ ನಾನು ಹಾರ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಿ ಇಸ್ ಬಿಗ್ ಡೈಮಂಡ್ ಫಾರ್ ಮೀ. ಎಸ್, ಸದ್ಯಕ್ಕೆ ಅದೇ ನನ್ನ ಮನಸ್ಸಿನಲ್ಲಿ ಇರುವಂತಹ ಡೈಮಂಡ್. ಅದ್ ಬಿಟ್ರೆ ಅಂಗಡಿನಲ್ಲಿ ಇಲ್ಲ, ವಿಲ್ ಸಿ ಇನ್ ಫ್ಯೂಚರ್. ಇನ್ನೊಂದು ಸಾಕಷ್ಟು ಜನ ಕೇಳ್ತಾರೆ ಅಂದ್ರೆ ತನೀಶ್ ಅವರು ಎಷ್ಟಿರ್ಬೋದು, ಅವ್ರ ಆಸ್ತಿ ಎಷ್ಟಿರ್ಬೋದು, ಆ ತರದ್ದೆಲ್ಲ ಪ್ರಾಪರ್ಟಿ ಅದ್ರ ಬಗ್ಗೆ ಎಲ್ಲ ಕಮೆಂಟ್ಸ್ ಗಳು ಹಾಕ್ತಾ ಇರ್ತಾರೆ. ಎಷ್ಟಿರ್ಬೋದು ಅಂತ ಒಂದು ಅಂದಾಜ್ ನಾವು ಅಭಿಮಾನಿಯಾಗಿ ಕೇಳ್ತಿರೋದು. ಅಲ್ಲೊಂದು ನಿಂತಿದೆ ನೋಡಿ ಕಾರು, ಅದೊಂದೇ ನನ್ನ ಹೆಸರಲ್ಲಿ ಇರೋದು. ಆಸ್ತಿ ಅಂತ ಇನ್ನು ಏನು ನಾನು ಮಾಡಿಲ್ಲ. ಐ ಆಲ್ಸೋ ವಾಂಟ್ ಟು ಡೂ ಸಮಥಿಂಗ್, ಏನಾದರೂ ಒಂದು ಮಾಡಬೇಕು ಅಂತ ಕನ್ಸ್ ಡೆಫಿನೆಟ್ಲಿ ಎಲ್ರಿಗೂ ಇರುತ್ತೆ. ಬಿಕಾಸ್ ತುಂಬಾ ಎಕ್ಸ್ಪೆರಿಮೆಂಟ್ಸು, ಶಾಪು, ಈ ರೀತಿಯಾದ ನಾವು ಒಂದು ಬಿಸ್ನೆಸ್ ನಲ್ಲಿ ಕೈ ಹಾಕಿದ್ದಾಗ ಐ ಡೋಂಟ್ ಫೀಲ್ ಲೈಕ್ ಮೇಕಿಂಗ್ ಪ್ರಾಪರ್ಟಿ ರೈಟ್ ನಾವು. ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಏನೇನು ಮಾಡಬಹುದು ಅದನ್ನ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಮೇ ಬಿ ಇನ್ ಫ್ಯೂಚರ್. ಎಸ್. ಓಕೆ, ನಿಮ್ಮನ್ನು ಪ್ರೀತಿಸೋ ಅಭಿಮಾನಿಗಳಿಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ನನ್ನನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳು. ನನ್ನನ್ನು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ಮುಂದೆ ಕೂಡ ನಾನು ಮಾಡುವಂಥ ಪ್ರತಿ ಕೆಲಸದಲ್ಲೂ ನನಗೆ ಸಪೋರ್ಟ್ ಮಾಡಿ, ನಮ್ಮ ಜ್ಯುವೆಲ್ರಿ ಶಾಪಿಗೆ ಬಂದು ಸಪೋರ್ಟ್ ಮಾಡೋದಾಗಿರಬಹುದು, ಅಥವಾ ನಮ್ಮ ಪ್ರೊಡಕ್ಷನ್ ಹೌಸಿಂದ ನಾವೇನಾದರೂ ಒಂದು ರಿಲೀಸ್ ಮಾಡಿದಾಗ ಅದನ್ನು ಶೇರ್ ಮಾಡೋದ್ರ ಮೂಲಕ, ಅಥವಾ ಸಿನಿಮಾನ ನೋಡೋದ್ರ ಮೂಲಕ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.